ನೋಡಿ, ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಜ್ಯುವೆಲರ್ಸ್ನ ಖಜಾಂಚಿ ಅವರು, ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಖಜಾಂಚಿಗಳು ಯಾವ ರೀತಿಯಾಗಿ ಹೇಳಿದ್ರು ಅಂತ ನಾವು ಗಮನಿಸಿದ್ವಿ. ನೋಡಿ, ಇವತ್ತು ಎಷ್ಟಿದೆ ದರ ಅಂತೇಳಿ ನಾವು ನೋಡ್ತಾ ಹೋಗೋದಾದರೆ 10 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ 8,624 ರೂಪಾಯಿ. 10 ಗ್ರಾಮ್ನ 22 ಕ್ಯಾರೆಟ್ನ ಚಿನ್ನ 7,905 ರೂಪಾಯಿ. 1 kg ಬೆಳ್ಳಿಯ ದರ 99,500 ರೂಪಾಯಿಗೆ ಏರಿಕೆ ಆಗಿದೆ. ಆ ಮೂಲಕ ಚಿನ್ನ ದಿನ ಕಳೆದಂತೆ ಸಿಲಿಕಾನ್ ಸಿಟಿಯಲ್ಲಿ ದುಬಾರಿ ಆಗ್ತಾನೇ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ದಿನ ಕಳೆದಂತೆ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾನೆ ಇದೆ, ಏನಿರ್ಬೋದು ರೀಸನ್? ಅಂದರೆ ಹಲವಾರು ರೀಸನ್ಗಳನ್ನು ಕೊಡಲಾಗ್ತಾ ಇದೆ. ಒಂದು, ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಾಗೆ ಅಧಿಕಾರವನ್ನು ತಗೊಳ್ಳುವಂತಹ ಎಲೆಕ್ಷನ್ನ ಕ್ಯಾಂಪೇನ್ನಲ್ಲೂ ಕೂಡ ಹೇಳಿದರು, ಸಾಕಷ್ಟು ಬದಲಾವಣೆಗಳನ್ನು ತರ್ತೀನಿ, ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡುವತ್ತ ನನ್ನ ಚಿತ್ತ ಇದೆ ಅಂತ ಹೇಳಿ ಟ್ಯಾರಿಫ್ ರೇಟ್ಸ್ಗಳ ವಿಚಾರವಾಗಿ ಕೂಡ ಶೂನ್ಯವಾದಂತಹ ಟ್ಯಾಕ್ಸ್ಗಳನ್ನು ನನ್ನ ದೇಶಕ್ಕೆ ಮಾಡುವ ಮೂಲಕ ನನ್ನ ದೇಶವನ್ನು ತುಂಬ ಚೆನ್ನಾಗಿ ನಾನು ಕಟ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದರು. ಈ ಎಲ್ಲ ಹೇಳಿಕೆಗಳು ಜೊತೆಗೆ ಅವರು ತರ್ತಿರುವಂತಹ ಒಂದಿಷ್ಟು ಬದಲಾವಣೆಗಳ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಬಂಗಾರದ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ಒಂದು ರೀಸನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಟ್ರಂಪ್ ಅವರು ಇವತ್ತು ಪ್ಯಾಲೆಸ್ಟೈನ್ ಬಗ್ಗೆ ಕೂಡ ವಿಚಾರವನ್ನು ಹೇಳಿದ್ದಾರೆ. ಸೊ ಯುದ್ಧದ ಮುನ್ಸೂಚನೆ ಇರುವಂತಹ ಬೆನ್ನಲ್ಲೇ ಇದೀಗ ಯುದ್ಧದಿಂದನೂ ಕೂಡ ಗೋಲ್ಡ್ ರೇಟ್ಗಳು ಹೈಕ್ ಆಗುವಂತಹ ಚಾನ್ಸಸ್ ಇದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ಒಂದು ಇತಿಹಾಸದಲ್ಲಿ ಗೋಲ್ಡ್ ರೇಟ್ ಕಮ್ಮಿ ಆಗುವಂತಹ ಯಾವ ಸೂಚನೆ ಕೂಡ ಇಲ್ಲ, ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳಿ ಎಲ್ಲ ಜ್ಯುವೆಲರ್ಸರು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದು ವರ್ಷದಲ್ಲಿ ಸರಾಸರಿ 50 ಸತಿ ಗೋಲ್ಡ್ ರೇಟ್ ಹೈಕ್ ಆಗಿರೋದು ತುಂಬ ಸರ್ಪ್ರೈಸಿಂಗ್ ಆಗಿದೆ ಅಂತ ಅವರು ಕೂಡ ವಿಚಾರವನ್ನು ಹೇಳಿದ್ದಾರೆ. ಅಷ್ಟೇ ಇಲ್ಲ, ಇನ್ನೂ ಇದೇ ರೀತಿಯಾಗಿ ಟ್ರಂಪ್ ವಿಚಾರ, ಯುದ್ಧಗಳ ವಿಚಾರ ನಡೆದ್ರೆ ಮುಂದಿನ ದಿನಗಳಲ್ಲಿ 1 ಲಕ್ಷ ಹೋಗಿ ಪರ್ ಗ್ರಾಮ್ ಗೋಲ್ಡ್ಗೆ 24 ಕ್ಯಾರೆಟ್ ಗೋಲ್ಡ್ಗೆ 10,000 ರೂಪಾಯಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಯುದ್ಧ ಆಗುವಂತಹ ಸಂದರ್ಭ ಈ ರೀತಿಯ ಮುನ್ಸೂಚನೆಗಳನ್ನ ಇದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ ಸಾಕಷ್ಟು ಜನ ಮುಂದಾಗ್ತಾರೆ. ಇದು ಕೂಡ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಕೊಟ್ಟಿರುವಂತದ್ದು. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಜ್ಯುವೆಲರ್ಸ್ನ ಖಜಾಂಚಿ ಅವರು, ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ನ ಖಜಾಂಚಿಗಳು ಯಾವ ರೀತಿಯಾಗಿ ಹೇಳಿದ್ರು ಅಂತ ನಾವು ಗಮನಿಸಿದ್ವಿ. ನೋಡಿ, ಇವತ್ತು ಎಷ್ಟಿದೆ ದರ ಅಂತೇಳಿ ನಾವು ನೋಡ್ತಾ ಹೋಗೋದಾದರೆ 10 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ 8,624 ರೂಪಾಯಿ. 10 ಗ್ರಾಮ್ನ 22 ಕ್ಯಾರೆಟ್ನ ಚಿನ್ನ 7,905 ರೂಪಾಯಿ. 1 kg ಬೆಳ್ಳಿಯ ದರ 99,500 ರೂಪಾಯಿಗೆ ಏರಿಕೆ ಆಗಿದೆ. ಆ ಮೂಲಕ ಚಿನ್ನ ದಿನ ಕಳೆದಂತೆ ಸಿಲಿಕಾನ್ ಸಿಟಿಯಲ್ಲಿ ದುಬಾರಿ ಆಗ್ತಾನೇ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ದಿನ ಕಳೆದಂತೆ ಚಿನ್ನದ ಬೆಲೆ ಗಗನಕ್ಕೆ ಏರ್ತಾನೆ ಇದೆ, ಏನಿರ್ಬೋದು ರೀಸನ್? ಅಂದರೆ ಹಲವಾರು ರೀಸನ್ಗಳನ್ನು ಕೊಡಲಾಗ್ತಾ ಇದೆ. ಒಂದು, ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಾಗೆ ಅಧಿಕಾರವನ್ನು ತಗೊಳ್ಳುವಂತಹ ಎಲೆಕ್ಷನ್ನ ಕ್ಯಾಂಪೇನ್ನಲ್ಲೂ ಕೂಡ ಹೇಳಿದರು, ಸಾಕಷ್ಟು ಬದಲಾವಣೆಗಳನ್ನು ತರ್ತೀನಿ, ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡುವತ್ತ ನನ್ನ ಚಿತ್ತ ಇದೆ ಅಂತ ಹೇಳಿ ಟ್ಯಾರಿಫ್ ರೇಟ್ಸ್ಗಳ ವಿಚಾರವಾಗಿ ಕೂಡ ಶೂನ್ಯವಾದಂತಹ ಟ್ಯಾಕ್ಸ್ಗಳನ್ನು ನನ್ನ ದೇಶಕ್ಕೆ ಮಾಡುವ ಮೂಲಕ ನನ್ನ ದೇಶವನ್ನು ತುಂಬ ಚೆನ್ನಾಗಿ ನಾನು ಕಟ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದರು. ಈ ಎಲ್ಲ ಹೇಳಿಕೆಗಳು ಜೊತೆಗೆ ಅವರು ತರ್ತಿರುವಂತಹ ಒಂದಿಷ್ಟು ಬದಲಾವಣೆಗಳ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಬಂಗಾರದ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ಒಂದು ರೀಸನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಟ್ರಂಪ್ ಅವರು ಇವತ್ತು ಪ್ಯಾಲೆಸ್ಟೈನ್ ಬಗ್ಗೆ ಕೂಡ ವಿಚಾರವನ್ನು ಹೇಳಿದ್ದಾರೆ. ಸೊ ಯುದ್ಧದ ಮುನ್ಸೂಚನೆ ಇರುವಂತಹ ಬೆನ್ನಲ್ಲೇ ಇದೀಗ ಯುದ್ಧದಿಂದನೂ ಕೂಡ ಗೋಲ್ಡ್ ರೇಟ್ಗಳು ಹೈಕ್ ಆಗುವಂತಹ ಚಾನ್ಸಸ್ ಇದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ಒಂದು ಇತಿಹಾಸದಲ್ಲಿ ಗೋಲ್ಡ್ ರೇಟ್ ಕಮ್ಮಿ ಆಗುವಂತಹ ಯಾವ ಸೂಚನೆ ಕೂಡ ಇಲ್ಲ, ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳಿ ಎಲ್ಲ ಜ್ಯುವೆಲರ್ಸರು ಕೂಡ ಹೇಳ್ತಾ ಇರುವಂಥದ್ದು.
ಜೊತೆಗೆ ಒಂದು ವರ್ಷದಲ್ಲಿ ಸರಾಸರಿ 50 ಸತಿ ಗೋಲ್ಡ್ ರೇಟ್ ಹೈಕ್ ಆಗಿರೋದು ತುಂಬ ಸರ್ಪ್ರೈಸಿಂಗ್ ಆಗಿದೆ ಅಂತ ಅವರು ಕೂಡ ವಿಚಾರವನ್ನು ಹೇಳಿದ್ದಾರೆ. ಅಷ್ಟೇ ಇಲ್ಲ, ಇನ್ನೂ ಇದೇ ರೀತಿಯಾಗಿ ಟ್ರಂಪ್ ವಿಚಾರ, ಯುದ್ಧಗಳ ವಿಚಾರ ನಡೆದ್ರೆ ಮುಂದಿನ ದಿನಗಳಲ್ಲಿ 1 ಲಕ್ಷ ಹೋಗಿ ಪರ್ ಗ್ರಾಮ್ ಗೋಲ್ಡ್ಗೆ 24 ಕ್ಯಾರೆಟ್ ಗೋಲ್ಡ್ಗೆ 10,000 ರೂಪಾಯಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಯುದ್ಧ ಆಗುವಂತಹ ಸಂದರ್ಭ, ಈ ರೀತಿಯ ಮುನ್ಸೂಚನೆಗಳನ್ನ ಇದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ ಸಾಕಷ್ಟು ಜನ ಮುಂದಾಗ್ತಾರೆ. ಇದು ಕೂಡ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಕೊಟ್ಟಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಜ್ಯುವೆಲರ್ಸ್ನ ಖಜಾಂಚಿ ಅವರು, ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ ಖಜಾಂಚಿಗಳು ಯಾವ ರೀತಿಯಾಗಿ ಹೇಳಿದ್ರು ಅಂತ ನಾವು ಗಮನಿಸಿದ್ವಿ. ನೋಡಿ, ಇವತ್ತು ಎಷ್ಟಿದೆ ದರ ಅಂತೇಳಿ ನಾವು ನೋಡ್ತಾ ಹೋಗೋದಾದರೆ, 10 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ 8,624 ರೂಪಾಯಿ. 10 ಗ್ರಾಮ್ನ 22 ಕ್ಯಾರೆಟ್ನ ಚಿನ್ನ 7,905 ರೂಪಾಯಿ. 1 kg ಬೆಳ್ಳಿಯ ದರ 99,500 ರೂಪಾಯಿಗೆ ಏರಿಕೆ ಆಗಿದೆ. ಆ ಮೂಲಕ ಚಿನ್ನ ದಿನ ಕಳೆದಂತೆ ಸಿಲಿಕಾನ್ ಸಿಟಿಯಲ್ಲಿ ದುಬಾರಿ ಆಗ್ತಾನೇ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ದಿನ ಕಳೆದಂತೆ ಚಿನ್ನದ ಬೆಲೆ ಗಗನಕ್ಕೇರ್ತಾನೆ ಇದೆ, ಏನಿರ್ಬೋದು ರೀಸನ್? ಅಂದರೆ ಹಲವಾರು ರೀಸನ್ಗಳನ್ನು ಕೊಡಲಾಗ್ತಾ ಇದೆ. ಒಂದು, ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಾಗೆ ಅಧಿಕಾರವನ್ನು ತಗೊಳ್ಳುವಂತಹ ಎಲೆಕ್ಷನ್ನ ಕ್ಯಾಂಪೇನ್ನಲ್ಲೂ ಕೂಡ ಹೇಳಿದರು, ಸಾಕಷ್ಟು ಬದಲಾವಣೆಗಳನ್ನು ತರ್ತೀನಿ, ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡುವತ್ತ ನನ್ನ ಚಿತ್ತ ಇದೆ ಅಂತ ಹೇಳಿ ಟ್ಯಾರಿಫ್ ರೇಟ್ಸ್ಗಳ ವಿಚಾರವಾಗಿ ಕೂಡ ಶೂನ್ಯವಾದಂತಹ ಟ್ಯಾಕ್ಸ್ಗಳನ್ನು ನನ್ನ ದೇಶಕ್ಕೆ ಮಾಡುವ ಮೂಲಕ ನನ್ನ ದೇಶವನ್ನು ತುಂಬ ಚೆನ್ನಾಗಿ ನಾನು ಕಟ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದರು. ಈ ಎಲ್ಲ ಹೇಳಿಕೆಗಳು ಜೊತೆಗೆ ಅವರು ತರ್ತಿರುವಂತಹ ಒಂದಿಷ್ಟು ಬದಲಾವಣೆಗಳ ಪರಿಣಾಮವಾಗಿ ಒಂದು ರೀತಿಯಲ್ಲಿ ಬಂಗಾರದ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ಒಂದು ರೀಸನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಟ್ರಂಪ್ ಅವರು ಇವತ್ತು ಪ್ಯಾಲೆಸ್ಟೈನ್ ಬಗ್ಗೆ ಕೂಡ ವಿಚಾರವನ್ನು ಹೇಳಿದ್ದಾರೆ. ಸೊ ಯುದ್ಧದ ಮುನ್ಸೂಚನೆ ಇರುವಂತಹ ಬೆನ್ನಲ್ಲೇ ಇದೀಗ ಯುದ್ಧದಿಂದನೂ ಕೂಡ ಗೋಲ್ಡ್ ರೇಟ್ಗಳು ಹೈಕ್ ಆಗುವಂತಹ ಚಾನ್ಸಸ್ ಇದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ಒಂದು ಇತಿಹಾಸದಲ್ಲಿ ಗೋಲ್ಡ್ ರೇಟ್ ಕಮ್ಮಿ ಆಗುವಂತಹ ಯಾವ ಸೂಚನೆ ಕೂಡ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ ಅಂತ ಹೇಳಿ ಎಲ್ಲ ಜ್ಯುವೆಲರ್ಸರು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದು ವರ್ಷದಲ್ಲಿ ಸರಾಸರಿ 50 ಸತಿ ಗೋಲ್ಡ್ ರೇಟ್ ಹೈಕ್ ಆಗಿರೋದು ತುಂಬ ಸರ್ಪ್ರೈಸಿಂಗ್ ಆಗಿದೆ ಅಂತ ಅವರು ಕೂಡ ವಿಚಾರವನ್ನು ಹೇಳಿದ್ದಾರೆ. ಅಷ್ಟೇ ಇಲ್ಲ, ಇನ್ನೂ ಇದೇ ರೀತಿಯಾಗಿ ಟ್ರಂಪ್ ವಿಚಾರ, ಯುದ್ಧಗಳ ವಿಚಾರ ನಡೆದ್ರೆ ಮುಂದಿನ ದಿನಗಳಲ್ಲಿ 1 ಲಕ್ಷ ಹೋಗಿ ಪರ್ ಗ್ರಾಮ್ ಗೋಲ್ಡ್ಗೆ 24 ಕ್ಯಾರೆಟ್ ಗೋಲ್ಡ್ಗೆ 10,000 ರೂಪಾಯಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಯುದ್ಧ ಆಗುವಂತಹ ಸಂದರ್ಭ, ಈ ರೀತಿಯ ಮುನ್ಸೂಚನೆಗಳನ್ನ ಇದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ ಸಾಕಷ್ಟು ಜನ ಮುಂದಾಗ್ತಾರೆ. ಇದು ಕೂಡ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಕೊಟ್ಟಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಮಾಹಿತಿಗೆ. ನೋಡಿ, ಈಗಷ್ಟೇ ರಿಪಬ್ಲಿಕ್ ಕನ್ನಡಕ್ಕೆ ಜ್ಯುವೆಲರ್ಸ್ನ ಖಜಾಂಚಿ ಅವರು, ಕರ್ನಾಟಕ ಜ್ಯುವೆಲರ್ಸ್ ಅಸೋಸಿಯೇಷನ್ ಖಜಾಂಚಿಗಳು ಯಾವ ರೀತಿಯಾಗಿ ಹೇಳಿದ್ರು ಅಂತ ನಾವು ಗಮನಿಸಿದ್ವಿ. ನೋಡಿ, ಇವತ್ತು ಎಷ್ಟಿದೆ ದರ ಅಂತೇಳಿ ನಾವು ನೋಡ್ತಾ ಹೋಗೋದಾದರೆ, 10 ಗ್ರಾಮ್ 24 ಕ್ಯಾರೆಟ್ನ ಚಿನ್ನ 8,624 ರೂಪಾಯಿ. 10 ಗ್ರಾಮ್ನ 22 ಕ್ಯಾರೆಟ್ನ ಚಿನ್ನ 7,905 ರೂಪಾಯಿ. 1 kg ಬೆಳ್ಳಿಯ ದರ 99,500 ರೂಪಾಯಿಗೆ ಏರಿಕೆ ಆಗಿದೆ. ಆ ಮೂಲಕ ಚಿನ್ನ ದಿನ ಕಳೆದಂತೆ ಸಿಲಿಕಾನ್ ಸಿಟಿಯಲ್ಲಿ ದುಬಾರಿ ಆಗ್ತಾನೇ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ದೀಪ್ತಿ ತೋಳ್ಪಾಡಿ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದೀಪ್ತಿ, ದಿನ ಕಳೆದಂತೆ ಚಿನ್ನದ ಬೆಲೆ ಗಗನಕ್ಕೇರ್ತಾನೆ ಇದೆ, ಏನಿರ್ಬೋದು ರೀಸನ್? ಅಂದರೆ ಹಲವಾರು ರೀಸನ್ಗಳನ್ನು ಕೊಡಲಾಗ್ತಾ ಇದೆ. ಒಂದು, ಟ್ರಂಪ್ ಅಧಿಕಾರಕ್ಕೆ ಬಂದಂತಹ ಸಂದರ್ಭದಲ್ಲಿ ಹಾಗೆ ಅಧಿಕಾರವನ್ನು ತಗೊಳ್ಳುವಂತಹ ಎಲೆಕ್ಷನ್ನ ಕ್ಯಾಂಪೇನ್ನಲ್ಲೂ ಕೂಡ ಹೇಳಿದರು, ಸಾಕಷ್ಟು ಬದಲಾವಣೆಗಳನ್ನು ತರ್ತೀನಿ, ಮುಖ್ಯವಾಗಿ ಆರ್ಥಿಕ ಪರಿಸ್ಥಿತಿಯನ್ನು ಸರಿ ಮಾಡುವತ್ತ ನನ್ನ ಚಿತ್ತ ಇದೆ ಅಂತ ಹೇಳಿ ಟ್ಯಾರಿಫ್ ರೇಟ್ಸ್ಗಳ ವಿಚಾರವಾಗಿ ಕೂಡ ಶೂನ್ಯವಾದಂತಹ ಟ್ಯಾಕ್ಸ್ಗಳನ್ನು ನನ್ನ ದೇಶಕ್ಕೆ ಮಾಡುವ ಮೂಲಕ ನನ್ನ ದೇಶವನ್ನು ತುಂಬ ಚೆನ್ನಾಗಿ ನಾನು ಕಟ್ತೀನಿ ಅನ್ನೋ ಒಂದು ವಿಚಾರವನ್ನು ಹೇಳಿದರು. ಈ ಎಲ್ಲ ಹೇಳಿಕೆಗಳು ಜೊತೆಗೆ ಅವರು ತರ್ತಿರುವಂತಹ ಒಂದಿಷ್ಟು ಬದಲಾವಣೆಗಳ ಪರಿಣಾಮವಾಗಿ
ಒಂದು ರೀತಿಯಲ್ಲಿ ಬಂಗಾರದ ಬೆಲೆ ಹೆಚ್ಚಾಗ್ತಾ ಇದೆ ಅಂತ ಒಂದು ರೀಸನ್ನ ಹೇಳಲಾಗ್ತಾ ಇದೆ. ಜೊತೆಗೆ ಟ್ರಂಪ್ ಅವರು ಇವತ್ತು ಪ್ಯಾಲೆಸ್ಟೈನ್ ಬಗ್ಗೆ ಕೂಡ ವಿಚಾರವನ್ನ ಹೇಳಿದ್ದಾರೆ. ಸೊ ಯುದ್ಧದ ಮುನ್ಸೂಚನೆ ಇರುವಂತಹ ಬೆನ್ನಲ್ಲೇ ಇದೀಗ ಯುದ್ಧದಿಂದನೂ ಕೂಡ ಗೋಲ್ಡ್ ರೇಟ್ಗಳು ಹೈಕ್ ಆಗುವಂತಹ ಚಾನ್ಸಸ್ ಇದೆ. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಯಾವುದೇ ಒಂದು ಇತಿಹಾಸದಲ್ಲಿ ಗೋಲ್ಡ್ ರೇಟ್ ಕಮ್ಮಿ ಆಗುವಂತಹ ಯಾವ ಸೂಚನೆ ಕೂಡ ಇಲ್ಲ. ಇದನ್ನ ಬರೆದಿಟ್ಕೊಳ್ಳಿ ಅಂತ ಹೇಳಿ ಎಲ್ಲ ಜ್ಯುವೆಲ್ಲರ್ಸರು ಕೂಡ ಹೇಳ್ತಾ ಇರುವಂಥದ್ದು. ಜೊತೆಗೆ ಒಂದು ವರ್ಷದಲ್ಲಿ ಸರಾಸರಿ 50 ಸತಿ ಗೋಲ್ಡ್ ರೇಟ್ ಹೈಕ್ ಆಗಿರೋದು ತುಂಬ ಸರ್ಪ್ರೈಸಿಂಗ್ ಆಗಿದೆ ಅಂತ ಅವರು ಕೂಡ ವಿಚಾರವನ್ನ ಹೇಳಿದ್ದಾರೆ. ಅಷ್ಟೇ ಇಲ್ಲ, ಇನ್ನೂ ಇದೇ ರೀತಿಯಾಗಿ ಟ್ರಂಪ್ ವಿಚಾರ, ಯುದ್ಧಗಳ ವಿಚಾರ ನಡೆದ್ರೆ ಮುಂದಿನ ದಿನಗಳಲ್ಲಿ 1 ಲಕ್ಷ ಹೋಗಿ ಪರ್ ಗ್ರಾಮ್ ಗೋಲ್ಡ್ಗೆ 24 ಕ್ಯಾರೆಟ್ ಗೋಲ್ಡ್ಗೆ 10,000 ರೂಪಾಯಿ ಆದರೂ ಕೂಡ ಆಶ್ಚರ್ಯ ಇಲ್ಲ ಅನ್ನೋ ಒಂದು ವಿಚಾರವನ್ನ ಕೂಡ ಹೇಳಿದ್ದಾರೆ. ಜೊತೆಗೆ ಯುದ್ಧ ಆಗುವಂತಹ ಸಂದರ್ಭ ಈ ರೀತಿಯ ಮುನ್ಸೂಚನೆಗಳನ್ನ ಇದ್ರೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ ಸಾಕಷ್ಟು ಜನ ಮುಂದಾಗ್ತಾರೆ. ಇದು ಕೂಡ ಬೆಲೆ ಹೆಚ್ಚಳಕ್ಕೆ ಕಾರಣವಾಗಬಹುದು ಅನ್ನೋ ಒಂದು ಲೆಕ್ಕಾಚಾರವನ್ನ ಕೊಟ್ಟಿರುವಂತದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ದೀಪ್ತಿ, ನಿಮ್ಮೆಲ್ಲ ಮಾಹಿತಿ